ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅಖಂಡ ಭಾರತವನ್ನಾಳಿದ ಏಕೈಕ ರಾಜ ಮನೆತನ ಅಂತ ಹೇಳಿದ್ರೆ ಅದು ಮೌರ್ಯ ಸಾಮ್ರಾಜ್ಯ ಮಾತ್ರ. ಇವತ್ತಿನ ಈ ಸೆಷನ್ನಲ್ಲಿ ಈ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ನಾನು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೋತ್ತರಗಳ ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ. ಈ ಸೆಷನ್ ಪ್ರಾರಂಭ ಮಾಡೋದಕ್ಕೂ ಮೊದಲು ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮೆಲ್ಲರ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡೋಣ ಬನ್ನಿ. ಇನ್ನು ಪ್ರತಿ ಪರೀಕ್ಷೆಗಳಲ್ಲೂ ಕೂಡ ಅಂದರೆ PC-ಯಿಂದ ಹಿಡಿದು KAS IAS ವರೆಗೂ ಇರುವಂತಹ ಪರೀಕ್ಷೆಗಳಲ್ಲಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಈ ಒಂದು ಸೆಷನ್ನಲ್ಲಿ ಪಡ್ಕೊಳ್ಳೋಣ. ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಯ್ಕೆಗಳು ನೋಡೋಣ. ಬಿಂದುಸಾರ, ಚಂದ್ರಗುಪ್ತ ಮೌರ್ಯ, ಅಶೋಕ ಮತ್ತು ಬೃಹದ್ರಥ. ಇದಕ್ಕೆ ಸರಿಯಾದಂತಹ ಉತ್ತರ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆಯ್ಕೆ ಬಿ, ಚಂದ್ರಗುಪ್ತ ಮೌರ್ಯ. ಇನ್ನು ವಿವರಣೆಯನ್ನ ನೋಡೋಣ. ಕ್ರಿಸ್ತಪೂರ್ವ 322ರಲ್ಲಿ ಚಾಣಕ್ಯನ ಅಂದರೆ ಕೌಟಿಲ್ಯನ ನೆರವಿನಿಂದ ನಂದ ವಂಶದ ಕೊನೆಯ ಅರಸ ಧನನಂದನನ್ನ ಸೋಲಿಸಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದನು. ಅಷ್ಟೇ ಅಲ್ಲ, ಚಂದ್ರಗುಪ್ತ ಮೌರ್ಯನು ಪಾಟಲಿಪುತ್ರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಪಾಟಲಿಪುತ್ರ ಅಂತ ಹೇಳಿದ್ರೆ ಇಂದಿನ ಬಿಹಾರದ ರಾಜಧಾನಿ ಪಾಟ್ನಾ. ಈ ಪಾಟ್ನಾವನ್ನ ಹಿಂದೆ ಪಾಟಲಿಪುತ್ರ ಅಂತ ಹೇಳಿ ಕರಿತಾ ಇದ್ರು. ಆ ಪಾಟಲಿಪುತ್ರವನ್ನ ಚಂದ್ರಗುಪ್ತ ಮೌರ್ಯನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ: ಕೌಟಿಲ್ಯ ರಚಿಸಿದ ಪ್ರಸಿದ್ಧ ಗ್ರಂಥ ಯಾವುದು? ಆಯ್ಕೆಗಳು ಹೀಗಿವೆ: ಮುದ್ರಾ ರಾಕ್ಷಸ, ಅರ್ಥಶಾಸ್ತ್ರ, ಇಂಡಿಕ, ಮಹಾಭಾಷ್ಯ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಅರ್ಥಶಾಸ್ತ್ರ. ವಿವರಣೆಯನ್ನ ನೋಡೋಣ. ಅರ್ಥಶಾಸ್ತ್ರವು ರಾಜಕೀಯ, ಆಡಳಿತ, ರಾಜತಾಂತ್ರಿಕತೆ ಮತ್ತು ಆರ್ಥಿಕ ನೀತಿಗಳ ಕುರಿತು ವಿವರಿಸುವ ಸಂಸ್ಕೃತ ಗ್ರಂಥವಾಗಿದೆ. ಈ ಅರ್ಥಶಾಸ್ತ್ರ ಎಂಬ ಕೃತಿಯು ರಾಜತಂತ್ರಗಳಿಗೆ ಸಂಬಂಧಿಸಿದ ಹಲವು ಸಂಗತಿಗಳನ್ನು ತಿಳಿಸುತ್ತದೆ. ಲೋಕಪ್ರಸಿದ್ಧವಾದ ಈ ಕೃತಿಯು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ದೊರಕಿತು. ಇದನ್ನ ಆರ್ ಶ್ಯಾಮಶಾಸ್ತ್ರಿ ಎಂಬ ವಿದ್ವಾಂಸರು ಶೋಧಿಸಿದರು. ಓಕೆನಾ? ಇದು ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಇರುವಂತಹ ಹಸ್ತಪ್ರತಿ ಸಂಗ್ರಹಾಲಯದಲ್ಲಿ ಮೊಟ್ಟ ಮೊದಲು ಸಿಗುತ್ತೆ. ಇದನ್ನ ಶೋಧಿಸಿದವರು ಯಾರು ಅಂತ ಕೇಳಿದ್ರೆ ಆರ್ ಶ್ಯಾಮಶಾಸ್ತ್ರಿಗಳು ಆಗಿರ್ತಾರೆ. ಓಕೆನಾ? ಇದಿಷ್ಟು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿಯಾಗಿದ್ದಂತಹ ಕೌಟಿಲ್ಯನು ರಚಿಸಿರುವ ಅರ್ಥಶಾಸ್ತ್ರ ಅನ್ನೋ ಒಂದು ಕೃತಿಯ ಬಗ್ಗೆ ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ: ಇಂಡಿಕಾ ಗ್ರಂಥವನ್ನು ರಚಿಸಿದ ಗ್ರಂಥಕರ್ತೃ ಯಾರು? ಆಯ್ಕೆಗಳು ಹೀಗಿವೆ: ಮೆಗಸ್ತನೀಸ್, ಪ್ಲೀನಿ, ಪಾಹಿಯಾನ್ ಮತ್ತೆ ಧರ್ಮಪಾಲ. ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಎ, ಮೆಗಸ್ತನೀಸ್ ಆಗಿರ್ತಾರೆ. ಇನ್ನು ವಿವರಣೆಯನ್ನ ನೋಡೋಣ. ಮೆಗಸ್ತನೀಸ್ ಗ್ರೀಕ್ ರಾಯಭಾರಿಯಾಗಿದ್ದು ಸೆಲ್ಯೂಕಸ್ ನಿಕೇಟರ್ನ ಪ್ರತಿನಿಧಿಯಾಗಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಇರ್ತಾನೆ. ಇನ್ನು ಈ ಸೆಲ್ಯೂಕಸ್ ನಿಕೇಟರ್ ಯಾರು ಅಂತ ಹೇಳಿ ಕೇಳಿದ್ರೆ ಇವನು ಮ್ಯಾಸಿಡೋನಿಯಾದ ದೊರೆ ಅಲೆಕ್ಸಾಂಡರನ ಪ್ರತಿನಿಧಿಯಾಗಿರ್ತಾನೆ. ಇವನು ಚಂದ್ರಗುಪ್ತ ಮೌರ್ಯನ ನಡುವೆ ಒಂದು ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧದಲ್ಲಿ ಸೋತು ಒಂದು ಒಪ್ಪಂದವನ್ನ ಮಾಡ್ಕೋತಾನೆ.
ಆ ಒಪ್ಪಂದದ ಪ್ರಕಾರ ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನಿಗೆ ಆಫ್ಘಾನಿಸ್ತಾನ, ಬಲೂಚಿಸ್ತಾನ ಮತ್ತು ಸಿಂಧ್ ಪಶ್ಚಿಮ ಪ್ರದೇಶಗಳನ್ನು ಬಿಟ್ಕೊಡ್ತಾನೆ. ಚಂದ್ರಗುಪ್ತ ಮೌರ್ಯನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡ್ತಾನೆ. ಚಂದ್ರಗುಪ್ತ ಮೌರ್ಯ ಇದಕ್ಕೆ ಪ್ರತಿಯಾಗಿ ತನ್ನ 500 ಆನೆಗಳನ್ನು ಸೆಲ್ಯೂಕಸ್ನಿಗೆ ಬಳುವಳಿಯಾಗಿ ಕೊಡ್ತಾನೆ. ಇದಿಷ್ಟು ಒಂದು ಮಾಹಿತಿ ನಮ್ಮ 8ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಇರುವಂತಹ ಮಾಹಿತಿಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಸ್ವೀಕರಿಸಿದ ಧರ್ಮ ಯಾವುದು? ಆಯ್ಕೆಗಳು ಹೀಗಿದೆ: ಬೌದ್ಧ ಧರ್ಮ, ಜೈನ ಧರ್ಮ, ವೈಷ್ಣವ ಧರ್ಮ, ಅಜೀವಿಕ ಧರ್ಮ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಯ್ಕೆ ಬಿ ಜೈನ ಧರ್ಮ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಜೈನ ಮುನಿ ಭದ್ರಬಾಹುವಿನ ಪ್ರಭಾವದಿಂದ ಚಂದ್ರಗುಪ್ತ ಮೌರ್ಯನು ಜೈನ ಧರ್ಮವನ್ನು ಸ್ವೀಕರಿಸಿದನು. ಚಂದ್ರಗುಪ್ತ ಮೌರ್ಯನ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆಯನ್ನು ಮುಂದಿನ ಸ್ಲೈಡ್ಗಳಲ್ಲಿ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ಕೊನೆಯ ಕಾಲದಲ್ಲಿ ಸಲ್ಲೇಖನ ವ್ರತ ಆಚರಿಸಿದ ಸ್ಥಳ ಯಾವುದು? ಆಯ್ಕೆಗಳು ಹೀಗಿವೆ: ಪಾಟಲಿಪುತ್ರ, ಶ್ರವಣಬೆಳಗೊಳ, ಉಜ್ಜಯಿನಿ ಮತ್ತು ತಕ್ಷಶಿಲಾ. ದಯಮಾಡಿ ನೀವೆಲ್ಲರೂ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಾಗ ನನ್ನ ಪ್ರಶ್ನೆಯನ್ನು ಪಾಸ್ ಮಾಡಿಕೊಂಡು ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ. ಇದು ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ನೀವು ಹೇಗೆ ತಯಾರಿ ನಡೆಸ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಓಕೆನಾ? ಇನ್ನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಆಯ್ಕೆ ಬಿ ಶ್ರವಣಬೆಳಗೊಳ ಆಗಿರುತ್ತೆ. ವಿವರಣೆಯನ್ನು ನೋಡೋಣ. ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದ ಚಂದ್ರಗಿರಿ ಬೆಟ್ಟದಲ್ಲಿ ಚಂದ್ರಗುಪ್ತ ಮೌರ್ಯನು ಸಲ್ಲೇಖನ ವ್ರತ ಅಂದರೆ ಉಪವಾಸ ಮಾಡೋದ್ರ ಮೂಲಕ ಸಾವಿಗೆ ಹತ್ತಿರ ಆಗೋದನ್ನು ಸಲ್ಲೇಖನ ವ್ರತ ಅಂತ ಹೇಳಿ ಕರಿತೀವಿ. ಇದನ್ನು ಕೈಗೊಂಡು ಪ್ರಾಣತ್ಯಾಗ ಮಾಡಿದನು. ಯಾರು? ಚಂದ್ರಗುಪ್ತ ಮೌರ್ಯನು. ಚಂದ್ರಗುಪ್ತ ಮೌರ್ಯನು ಮಾಡಿದಂತಹ ವ್ರತ ಯಾವುದು ಅಂತ ಕೇಳಿದ್ರೆ ಸಲ್ಲೇಖನ ವ್ರತ. ಇನ್ನು ಸಲ್ಲೇಖನ ವ್ರತ ಅಂತ ಅಂದ್ರೇನು ಅಂತ ಕೇಳಿದ್ರೆ ಜೈನ ಧರ್ಮದಲ್ಲಿ ವ್ಯಕ್ತಿಯು ತನ್ನ ಜೀವನದ ಅಂತ್ಯದ ಹಂತದಲ್ಲಿ ವಯೋಸಹಜ ಮುಪ್ಪು ಅಥವಾ ಅಸಾಧ್ಯ ಕಾಯಿಲೆ ಬಂದಾಗ ಆಹಾರ ಮತ್ತು ನೀರನ್ನು ಕ್ರಮೇಣ ಕಡಿಮೆ ಮಾಡಿಕೊಂಡು ಸ್ವಯಂ ಪ್ರೇರಣೆಯಿಂದ ಉಪವಾಸದ ಮೂಲಕ ದೇಹತ್ಯಾಗ ಮಾಡುವ ಧಾರ್ಮಿಕ ಆಚರಣೆಯಾಗಿದೆ. ಇದನ್ನ ಸಂತಾರ ಅಥವಾ ಸಮಾಧಿ ಮರಣ ಅಂತಲೂ ಕೂಡ ಕರೀತಾರೆ. ಇದಿಷ್ಟು ಚಂದ್ರಗುಪ್ತ ಮೌರ್ಯನು ಕೊನೆಯ ಕಾಲದಲ್ಲಿ ಸಲ್ಲೇಖನ ವ್ರತ ಆಚರಿಸಿದಂತಹ ಒಂದು ಮಾಹಿತಿಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನು ದಕ್ಷಿಣ ಭಾರತಕ್ಕೆ ಭೇಟಿ ನೀಡಿ ಶ್ರವಣಬೆಳಗೊಳದಲ್ಲಿ ಕೊನೆಯ ದಿನಗಳನ್ನು ಕಳೆದನು ಎಂಬುದನ್ನು ದೃಢೀಕರಿಸುವ ಜೈನ ಮುನಿ ಯಾರು? ಈ ಒಂದು ಪ್ರಶ್ನೆ KPSC SDA ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಆಯ್ಕೆಗಳು ಹೀಗಿವೆ: ಸ್ಥೂಲಭದ್ರ, ಭದ್ರಬಾಹು, ಗೌತಮ ಸ್ವಾಮಿ ಮತ್ತು ಸುಧರ್ಮನ್ ಅಂತ ಹೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ ಆಯ್ಕೆಗಳಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಬಿ ಭದ್ರಬಾಹು ಆಗಿರ್ತಾನೆ. ಓಕೆನಾ? ಇನ್ನು ವಿವರಣೆಯನ್ನು ನೋಡೋಣ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯನು ತನ್ನ ಆಳ್ವಿಕೆಯ ಕೊನೆಯ ಕಾಲದಲ್ಲಿ ಜೈನ ಧರ್ಮಕ್ಕೆ ಮತಾಂತರಗೊಂಡನು. ಆತ ಜೈನ ಮುನಿ ಭದ್ರಬಾಹುವಿನ ಜೊತೆಗೂಡಿ ಕರ್ನಾಟಕದ ಹಾಸನ ಜಿಲ್ಲೆಯ ಶ್ರವಣಬೆಳಗೊಳಕ್ಕೆ ಬಂದನು. ಅಲ್ಲಿನ ಚಂದ್ರಗಿರಿ ಬೆಟ್ಟದಲ್ಲಿ ಕ್ರಿಸ್ತಪೂರ್ವ 298ರ ಸುಮಾರಿಗೆ ಸಲ್ಲೇಖನ ವ್ರತವನ್ನು ಆಚರಿಸಿ ದೇಹತ್ಯಾಗವನ್ನು ಮಾಡ್ತಾರೆ. ಯಾರು? ಚಂದ್ರಗುಪ್ತ ಮೌರ್ಯರು. ನಾನು ಈ ಒಂದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು 8ನೇ ತರಗತಿಯ ಮೌರ್ಯ ಸಾಮ್ರಾಜ್ಯ ಅನ್ನೋ ಒಂದು ಅಧ್ಯಾಯ ಮತ್ತು 6ನೇ ತರಗತಿಯ ಒಂದು ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನು ಇಲ್ಲಿ ನಾನು ನಿಮಗೆ ಕೊಟ್ಟಿರ್ತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗ್ರೀಕರು ಬಿಂದುಸಾರನನ್ನು ಏನೆಂದು ಕರೆಯುತ್ತಿದ್ದರು? ಆಯ್ಕೆಗಳು ಹೀಗಿವೆ: ಸಂಪ್ರತಿ, ಅಮಿತೋಕೇಟ್ಸ್ ಅಥವಾ ಅಮಿತ್ರಗಾಥ, ಆಯ್ಕೆ ಸಿ ಪ್ರಿಯದರ್ಶಿ ಮತ್ತು ದೇವನಾಂ ಪ್ರಿಯ. ಈ 4 ಆಯ್ಕೆಗಳಲ್ಲಿ ಈ ಒಂದು
ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಬಿ, ಅಮಿತೋಕೇಟ್ಸ್ ಅಥವಾ ಅಮಿತ್ರ ಗಾಥ. ಈ ಒಂದು ಪ್ರಶ್ನೆ TET-ನಲ್ಲಿ ಬಂದಿರುವಂತಹ ಪ್ರಶ್ನೆ ಆಗಿರುತ್ತೆ. ಬಿಂದುಸಾರನನ್ನ ಗ್ರೀಕರು ಏನೆಂದು ಕರೆಯುತ್ತಿದ್ದರು ಅಂತ ಪ್ರಶ್ನೆಯಾಗಿದೆ. ಇದಕ್ಕೆ ಉತ್ತರ ಅಮಿತೋಕೇಟ್ಸ್ ಅಥವಾ ಅಮಿತ್ರ ಘಾತ ಅಂತ ಹೇಳಿ. ಇನ್ನು ವಿವರಣೆಯನ್ನ ನೋಡೋಣ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ. ಬಿಂದುಸಾರನ ಮಗನೇ ಚಕ್ರವರ್ತಿ ಅಶೋಕ. ಇನ್ನು ಬಿಂದುಸಾರನು ಹರ್ಯಂಕ ವಂಶದವನು. ಇನ್ನು ಈ ಬಿಂದುಸಾರನಿಗೆ ಇದ್ದಂತಹ ಅಮಿತೋಕೇಟ್ಸ್ ಅಥವಾ ಅಮಿತ್ರಘಾತ ಅಂದ್ರೆ ಏನು ಅಂತ ನೋಡೋದಾದ್ರೆ ಶತ್ರುಗಳ ಸಂಹಾರಕ ಅಥವಾ ಶತ್ರುಗಳ ವಿನಾಶಕಾರಕ ಅಂತ ಕೂಡ ಇವನನ್ನ ಕರಿತಾ ಇದ್ರು. ಯಾರನ್ನ? ಬಿಂದುಸಾರನನ್ನ. ಓಕೆನಾ? ಇದಿಷ್ಟು ಇವನ ಬಗ್ಗೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 8ನೇ ಪ್ರಶ್ನೆ. ಅಶೋಕನು ಕಳಿಂಗ ಯುದ್ಧವನ್ನ ತನ್ನ ಆಳ್ವಿಕೆಯ ಎಷ್ಟನೇ ವರ್ಷದಲ್ಲಿ ಕೈಗೊಂಡನು? ಇದು 2019ರ ಕಾನ್ಸ್ಟೇಬಲ್ ಪರೀಕ್ಷೆನಲ್ಲಿ ಮತ್ತೆ KEA ನಡೆಸುವಂತಹ PSIನಲ್ಲಿ 2020ರಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುತ್ತೆ. ಈ ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: 4ನೇ ವರ್ಷ, 8ನೇ ವರ್ಷ, 10ನೇ ವರ್ಷ ಮತ್ತು 12ನೇ ವರ್ಷ. ಈ ಒಂದು ಪ್ರಶ್ನೆಗೆ ಆಯ್ಕೆ ಬಿ ಸರಿಯಾದ ಉತ್ತರ ಆಗಿರುತ್ತೆ, 8ನೇ ವರ್ಷ. ಇನ್ನು ವಿವರಣೆಯನ್ನ ನೋಡೋಣ. ಅಶೋಕನ ಪಟ್ಟಾಭಿಷೇಕವು ಕ್ರಿಸ್ತಪೂರ್ವ 269ರಲ್ಲಿ ನಡೆಯಿತು. ಪಟ್ಟಾಭಿಷೇಕವಾದ 8ನೇ ವರ್ಷದಲ್ಲಿ ಅಂದರೆ ಕ್ರಿಸ್ತಪೂರ್ವ 261ರಲ್ಲಿ ಆತ ಕಳಿಂಗ ದೇಶದ ಮೇಲೆ ಅಂದರೆ ಇಂದಿನ ಒಡಿಶಾ ದೇಶದ ಮೇಲೆ ಯುದ್ಧವನ್ನ ಸಾರಿದನು. ಈ ಯುದ್ಧದಲ್ಲಾದಂತಹ ಅಪಾರ ರಕ್ತಪಾತವನ್ನ ನೋಡಿ ಮನನೊಂದು ಯುದ್ಧ ಮಾರ್ಗವನ್ನ ತ್ಯಜಿಸಿ ಬೌದ್ಧ ಧರ್ಮದ ಅಹಿಂಸಾ ಮಾರ್ಗವನ್ನ ಸ್ವೀಕರಿಸಿದನು. ಓಕೆನಾ? ಅಶೋಕನು ಕಳಿಂಗ ಯುದ್ಧವನ್ನ ಕೈಗೊಳ್ತಾನೆ. ಯಾವ ಒಂದು ದೇಶದ ಮೇಲೆ ಅಂತ ಕೇಳಿದ್ರೆ ಕಳಿಂಗ ರಾಜ್ಯದ ಮೇಲೆ. ಅಂದಿನ ಕಳಿಂಗ ಇವತ್ತಿನ ಒಡಿಸ್ಸಾ ರಾಜ್ಯ ಆಗಿರುತ್ತೆ. ಇದನ್ನು ಕೂಡ ಕೇಳ್ಬೋದು ಪರೀಕ್ಷೆನಲ್ಲಿ. ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ಹಾಕೊಂಡಿರುವಂತಹ ಪ್ರತಿಯೊಂದು ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ದಯಮಾಡಿ ನೋಟ್ ಮಾಡಿಕೊಂಡು ಈ ವಿಡಿಯೋವನ್ನ ನೋಡ್ತಾ ಹೋಗಿ. ಇಷ್ಟ ಆಗಿದ್ದಲ್ಲಿ ದಯಮಾಡಿ ಒಂದು ಲೈಕ್ ಕೊಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತಾ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಅಶೋಕನ ಹೆಸರನ್ನು ದೇವನಾಂಪ್ರಿಯ ಅಶೋಕ ಎಂದು ಉಲ್ಲೇಖಿಸಿರುವ ಶಾಸನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ಹೀಗಿವೆ: ಚಿತ್ರದುರ್ಗ, ಕೊಪ್ಪಳ, ರಾಯಚೂರು ಮತ್ತು ಬಳ್ಳಾರಿ. ಈ ಒಂದು ಪ್ರಶ್ನೆ FDA ಮತ್ತು KPSC ಮತ್ತು PSIನಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನ ಇಲ್ಲಿ ಹಾಕೊಂಡಿದ್ದೀನಿ. ನೀವು ಈ ಪ್ರಶ್ನೆಯನ್ನ ಮೊದಲು ಓದಿ ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಮಾಡಿ. ನಂತರ ನಾನು ಹೇಳುವಂತಹ ಉತ್ತರವನ್ನ ನೋಡಿ ಮತ್ತೆ ವಿವರಣೆಯನ್ನ ನೋಡಿ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಿ. ಇನ್ನು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಸಿ, ರಾಯಚೂರು. ರಾಯಚೂರಿನಲ್ಲಿರುವಂತಹ ಮಸ್ಕಿಯ ಶಾಸನ ಅನ್ನೋದು ಈ ಪ್ರಶ್ನೆಯ ಉತ್ತರವಾಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋಣ ಬನ್ನಿ. 1915ರಲ್ಲಿ C. ಬೀಡನ್ ಎಂಬ ಇಂಜಿನಿಯರ್ ರಾಯಚೂರು ಜಿಲ್ಲೆಯ ಮಸ್ಕಿಯಲ್ಲಿ ಅಶೋಕನ ಕಿರುಬಂಡೆ ಶಾಸನವನ್ನ ಕಂಡುಹಿಡಿದರು. ಇತರ ಶಾಸನಗಳಲ್ಲಿ ಚಕ್ರವರ್ತಿಯನ್ನ ಕೇವಲ ದೇವನಾಂಪ್ರಿಯ ಅಥವಾ ಪ್ರಿಯದಸಿ ಎಂದು ಕರೆಯಲಾಗುತ್ತಿತ್ತು. ಆದರೆ ಮಸ್ಕಿ ಶಾಸನದಲ್ಲಿ ಮೊದಲ ಬಾರಿಗೆ ದೇವನಾಂಪ್ರಿಯ ಅಶೋಕ ಎಂದು ನೇರವಾಗಿ ಹೆಸರು ಉಲ್ಲೇಖಿಸಲ್ಪಟ್ಟಿದ್ದು. ದೇವನಾಂಪ್ರಿಯ ಎಂದರೆ ಬೇರೆ ಯಾರೂ ಅಲ್ಲ, ಅದು ಮೌರ್ಯ ಚಕ್ರವರ್ತಿ ಅಶೋಕನೇ ಎಂದು ಖಚಿತಪಡಿಸಲು ಈ ಶಾಸನವು ಐತಿಹಾಸಿಕವಾಗಿ ನಿರ್ಣಾಯಕವಾಯಿತು. ಅಂದ್ರೆ 1915ರಲ್ಲಿ ಚಾರ್ಲ್ಸ್ ಬೇಡನ್ ರವರು ಈ ಒಂದು ಮಸ್ಕಿ ಶಾಸನವನ್ನ ಪತ್ತೆ ಹಚ್ಚೋಕ್ಕೂ ಮುಂಚೆ ದೇವನಾಂಪ್ರಿಯ ಮತ್ತೆ ಪ್ರಿಯದರ್ಶಿ ಅನ್ನೋ ಒಂದು ಬಿರುದುಗಳು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಒಂದು ಗೊಂದಲ ಇತ್ತು. ಆದರೆ ಈ ಶಾಸನವನ್ನ 1915ರಲ್ಲಿ ಚಾರ್ಲ್ಸ್ ಬೇಡನ್ ರವರು ಪತ್ತೆ ಹಚ್ಚೋದ್ರ ಮೂಲಕ ಇದು ಅಶೋಕ ಮಹಾರಾಜನಿಗೆ ಇರುವಂತಹ ಬಿರುದುಗಳಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಾಯಿತು. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. 10ನೇ ಪ್ರಶ್ನೆ. ಇದು ಕೂಡ ಅಶೋಕ ಮಹಾರಾಜನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಪ್ರಸಿದ್ಧ ಕಳಿಂಗ ಯುದ್ಧ ನಡೆದ ವರ್ಷ ಯಾವುದು? ಆಯ್ಕೆಗಳು ಹೀಗಿವೆ: ಕ್ರಿಸ್ತಪೂರ್ವ 261, ಕ್ರಿಸ್ತಪೂರ್ವ 326,
ಕ್ರಿಸ್ತಪೂರ್ವ 232, ಕ್ರಿಸ್ತಪೂರ್ವ 185. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಎ ಕ್ರಿಸ್ತಪೂರ್ವ 261. ಇನ್ನು ವಿವರಣೆಯನ್ನ ನೋಡೋದಾದ್ರೆ ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ, ಈ ಹಿಂದೆ ಕೂಡ ನೋಡಿದ್ವಿ, ಹಿಂದಿನ ಪ್ರಶ್ನೆಯಲ್ಲೂ ಕೂಡ ಅಶೋಕನು ಎಷ್ಟನೇ ವರ್ಷದಲ್ಲಿ ಕಳಿಂಗ ಯುದ್ಧವನ್ನ ಸಾರ್ದ ಅಂತ ಹೇಳಿ ಹಿಂದಿನ ಪ್ರಶ್ನೆಯಲ್ಲಿತ್ತು. ಇಲ್ಲಿ ಕಳಿಂಗ ಯುದ್ಧ ನಡೆದ ವರ್ಷವನ್ನ ಕೇಳಿದ್ದಾರೆ. ಓಕೆನಾ. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಅಂದ್ರೆ ಕ್ರಿಸ್ತಪೂರ್ವ 261ರಲ್ಲಿ. ಅವನು ಅಧಿಕಾರಕ್ಕೆ ಬಂದಿದ್ದು ಯಾವುದು? ಕ್ರಿಸ್ತಪೂರ್ವ 269ರಲ್ಲಿ. ಆದರೆ ಕಳಿಂಗ ಯುದ್ಧ ನಡೆದಿದ್ದು ಕ್ರಿಸ್ತಪೂರ್ವ 261ರಲ್ಲಿ. ನೆನ್ಪಿಟ್ಕೋಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪಾಯಿಂಟ್ ಆಗಿರುತ್ತೆ. ಇನ್ನು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗ ರಾಜ್ಯದ ಮೇಲೆ ದಾಳಿ ಮಾಡಿ ಯುದ್ಧವನ್ನ ಸಾರ್ತಾನೆ. ಇದಿಷ್ಟು ಕಳಿಂಗ ಯುದ್ಧ ನಡೆದ ವರ್ಷ ಮತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಯೂ ಕೂಡ ಆ ಯುದ್ಧದ ಮೇಲೆ ಇದೆ, ನೋಡೋಣ ಬನ್ನಿ. 11ನೇ ಪ್ರಶ್ನೆ, ಕಳಿಂಗ ಯುದ್ಧದ ವಿವರಣೆಯನ್ನು ನೀಡುವ ಅಶೋಕನ ಶಿಲಾ ಶಾಸನ ಯಾವುದು? ಆಯ್ಕೆಗಳು ಹೀಗಿವೆ. ಎ 1ನೇ ಬಂಡೆ ಶಾಸನ, ಬಿ 13ನೇ ಬಂಡೆ ಶಾಸನ, ಸಿ 5ನೇ ಬಂಡೆ ಶಾಸನ, ಡಿ 10ನೇ ಬಂಡೆ ಶಾಸನ. ಬಂಡೆಗಲ್ಲು ಶಾಸನ ಅಂತ ಕೂಡ ಕರೀಬಹುದು, ನೋಡ್ಕೊಳ್ಳಿ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಅದು ಆಯ್ಕೆ ಬಿ 13ನೇ ಬಂಡೆಗಲ್ಲು ಶಾಸನವಾಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋಣ. ಕಳಿಂಗ ಯುದ್ಧದ ವಿವರಣೆ ಮತ್ತು ಅದರ ಪರಿಣಾಮಗಳ ಬಗ್ಗೆ ಅಶೋಕನ 13ನೇ ಶಿಲಾ ಶಾಸನವು ಅಥವಾ ಬಂಡೆಗಲ್ಲು ಶಾಸನವು ಸ್ಪಷ್ಟವಾದ ವಿವರಣೆಯನ್ನ ನೀಡುತ್ತದೆ. ಈ ಶಾಸನದಲ್ಲಿ ಚಕ್ರವರ್ತಿ ಅಶೋಕನು ಕಳಿಂಗ ಯುದ್ಧದಲ್ಲಿ ಉಂಟಾದ ಸಾವು, ನೋವು ಹಾಗೂ ರಕ್ತಪಾತವನ್ನ ಕಂಡು ಪಶ್ಚಾತ್ತಾಪ ಪಟ್ಟಿದ್ದನು ಎಂದು ಕೂಡ ವಿವರಣೆಯನ್ನ ನೀಡಲಾಗಿದೆ. ಓಕೆನಾ. ಇಲ್ಲಿ ನೀವು ತಿಳ್ಕೋಬೇಕಾಗಿರೋದಿಷ್ಟೇ, ಕಳಿಂಗ ಯುದ್ಧದ ವಿವರಣೆಯನ್ನ ನೀಡುವ ಬಂಡೆಗಲ್ಲು ಶಾಸನ ಯಾವುದು ಅಂತ ಹೇಳಿ ಕೇಳ್ತಾರೆ. ನೀವು 13ನೇ ಬಂಡೆಗಲ್ಲು ಶಾಸನ ಅಥವಾ 13ನೇ ಶಿಲಾಶಾಸನ ಅಂತ ಕೂಡ ಉತ್ತರವನ್ನ ಆಯ್ಕೆ ಮಾಡಬಹುದಾಗಿದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಅಶೋಕನ ಕಾಲದಲ್ಲಿ ನಡೆದ 3ನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು? ಇದು 2024ರ VAO ಮತ್ತೆ PDOನಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ. ವಸುಮಿತ್ರ, ಮಹಾಕಶ್ಯಪ, ಮೊಗ್ಗಲಿ ಪುತ್ರ ತಿಸ್ಸ ಮತ್ತೆ ಸಬಕಾಮಿ ಅಂತ ಹೇಳಿ. ಇದಕ್ಕೆ ಸರಿಯಾದ ಉತ್ತರವನ್ನ ಪಾಸ್ ಮಾಡಿಕೊಂಡು ಹೇಳೋದಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಸಿ ಮೊಗ್ಗಲಿ ಪುತ್ರ ತಿಸ್ಸ. ಇನ್ನು ವಿವರಣೆಯನ್ನ ನೋಡೋಣ. ಕ್ರಿಸ್ತಪೂರ್ವ 250ರಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾದ ಪಾಟಲಿಪುತ್ರದಲ್ಲಿ 3ನೇ ಬೌದ್ಧ ಸಮ್ಮೇಳನ ನಡೆಯಿತು. ಇದನ್ನ ಚಕ್ರವರ್ತಿ ಅಶೋಕನು ಆಯೋಜಿಸಿದ್ದು. ಬೌದ್ಧ ಮುನಿ ಮೊಗ್ಗಲಿಪುತ್ರ ತಿಸ್ಸ ಅನ್ನೋರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು. ಇನ್ನು ಈ ಸಮ್ಮೇಳನದಲ್ಲೇ ಅಭಿಧಮ್ಮ ಪೀಠಕದ ಸಂಕಲನ ಮತ್ತು ಬೌದ್ಧ ಧರ್ಮದ ಶುದ್ಧೀಕರಣವನ್ನ ಮಾಡಲಾಯಿತು. ಇದಿಷ್ಟು ಈ ಪ್ರಶ್ನೆಯ ಉತ್ತರ ಆಗಿತ್ತು. ಮುಂದಿನ ಒಂದು ಪ್ರಶ್ನೆಯನ್ನ ನೋಡೋಣ. 13ನೇ ಪ್ರಶ್ನೆ, ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ಯಾರನ್ನು ಕಳುಹಿಸಿದನು? ಆಯ್ಕೆಗಳು ಹೀಗಿವೆ. ಮಹೇಂದ್ರ ಮತ್ತು ಸಂಘಮಿತ್ರೆ, ಉಪಗುಪ್ತ ಮತ್ತು ಆನಂದ, ರಾಹುಲ ಮತ್ತು ಯಶೋಧರೆ, ಸುಜಾತ ಮತ್ತು ಮಾಧವಿ. ಇನ್ನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಮಹೇಂದ್ರ ಮತ್ತು ಸಂಘಮಿತ್ರೆ. ವಿವರಣೆಯನ್ನ ನೋಡೋಣ. ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆಯನ್ನ ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಶ್ರೀಲಂಕಾ ದೇಶಕ್ಕೆ ಕಳಿಸ್ತಾನೆ. ಇನ್ನು ಮಹಾಂತಕ ಅನ್ನೋ ಒಬ್ಬ ಶಿಷ್ಯನನ್ನ ಕಾಶ್ಮೀರ ಮತ್ತು ಗಾಂಧಾರ ಪ್ರದೇಶಕ್ಕೆ ಕಳಿಸ್ತಾನೆ. ಇನ್ನು ರಕ್ಷಿತ ಅನ್ನೋ ಒಬ್ಬನ್ನ ಬನವಾಸಿ ಅಂದ್ರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪ್ರದೇಶಕ್ಕೆ, ಮತ್ತೆ ಮಧ್ಯಮಿಕ ಅನ್ನೋರ್ನ ಹಿಮಾಲಯ ಪ್ರದೇಶಕ್ಕೆ,
ಧರ್ಮ ರಕ್ಷಿತ ಅನ್ನೋರನ್ನ ಅಪರಂತ ಅಂದರೆ ಗುಜರಾತ್ ಮತ್ತು ಕರಾವಳಿ ಭಾಗ ಪ್ರದೇಶಕ್ಕೆ, ಮಹಾದೇವ ಅನ್ನೋರನ್ನ ಮಹಿಷ ಮಂಡಲ ಅಂದರೆ ಇಂದಿನ ಮೈಸೂರಿಗೆ, ಮತ್ತು ಮಹಾರಕ್ಷಿತ ಅನ್ನೋರನ್ನ ಯವನ ರಾಜ್ಯಕ್ಕೆ ಅಂದರೆ ಗ್ರೀಕ್ ಪ್ರದೇಶಗಳಿಗೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅಶೋಕ ಮಹಾರಾಜನು ಕಳಿಸ್ಕೊಟ್ಟಿರ್ತಾನೆ. ಇದಿಷ್ಟು ಮಾಹಿತಿಯನ್ನು ಒಂದು ಕಡೆ ಬರೆದಿಟ್ಕೊಂಡು ಅಧ್ಯಯನ ಮಾಡಿ. ಯಾಕೆ ಅಂತ ಹೇಳಿದ್ರೆ ಯಾವ ಒಂದು ಪಾಯಿಂಟನ್ನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಮಾಹಿತಿಗಳು ನಿಮಗೆ ಉಪಯುಕ್ತ ಆಗಿದೆ ಅಂತ ಅನಿಸಿದ್ರೆ ದಯಮಾಡಿ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ. ಅಶೋಕನ ಶಾಸನಗಳಲ್ಲಿದ್ದ ಬ್ರಾಹ್ಮಿ ಲಿಪಿಯನ್ನು ಪ್ರಥಮ ಬಾರಿಗೆ ಓದಿ ಅರ್ಥೈಸಿದ ಇಂಗ್ಲಿಷ್ ಅಧಿಕಾರಿ ಯಾರು? ಇದು 2018ರ KPSCಯಲ್ಲಿ ಬಂದಂತಹ ಪ್ರಶ್ನೆಯಾಗಿರುತ್ತೆ. ಇನ್ನು ಈ ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್, ಜೇಮ್ಸ್ ಪ್ರಿನ್ಸೆಪ್, ಜಾನ್ ಮಾರ್ಷಲ್ ಮತ್ತು ಮಾರ್ಟಿಮರ್ ವೀಲರ್. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಬಿ ಜೇಮ್ಸ್ ಪ್ರಿನ್ಸೆಪ್. ಇನ್ನು ವಿವರಣೆಯನ್ನು ನೋಡೋಣ. 1837ರಲ್ಲಿ ಕಲ್ಕತ್ತಾದ ಈಸ್ಟ್ ಇಂಡಿಯಾ ಕಂಪನಿಯ ಟಂಕಶಾಲೆಯ ಅಧಿಕಾರಿಯಾಗಿದ್ದ ಜೇಮ್ಸ್ ಪ್ರಿನ್ಸೆಪ್ ಅವರು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿದ್ದ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಓದಿದರು. ಓಕೆನಾ? ಅಶೋಕನ ಶಾಸನಗಳಲ್ಲಿದ್ದಂತಹ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಎರಡೂ ಒಂದು ಲಿಪಿಗಳನ್ನು ಮೊದಲ ಬಾರಿಗೆ ಓದಿದ್ದು ಯಾರು ಅಂತ ಕೇಳಿದ್ರೆ ಅದು ಜೇಮ್ಸ್ ಪ್ರಿನ್ಸೆಪ್ ಅವರು ಆಗಿರ್ತಾರೆ. ಓಕೆನಾ? ಎಷ್ಟರಲ್ಲಿ ಅಂತ ಕೇಳ್ಬೋದು? 1837ರಲ್ಲಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆತಿರುವ ಸ್ಥಳಗಳನ್ನು ಸರಿಯಾಗಿ ಜೋಡಿಸಿ. ಇಲ್ಲಿ ಅಶೋಕನ ಶಾಸನಗಳನ್ನು ಒಂದು ಕಡೆ ಮತ್ತು ಅದು ದೊರೆತಿರುವಂತಹ ಸ್ಥಳಗಳನ್ನು ಇನ್ನೊಂದು ಕಡೆ ಕೊಟ್ಟಿದ್ದಾರೆ. ಅವನ್ನು ಜೋಡಿಸಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಬ್ರಹ್ಮಗಿರಿ ಶಾಸನ ಅನ್ನೋದು ಚಿತ್ರದುರ್ಗದಲ್ಲಿದೆ. ಇನ್ನು ಮಸ್ಕಿ ಶಾಸನ ಅನ್ನೋದು ರಾಯಚೂರಿನಲ್ಲಿ, ನಿಟ್ಟೂರು ಅನ್ನೋ ಶಾಸನ ಬಳ್ಳಾರಿಯಲ್ಲಿ ಮತ್ತು ಸನ್ನತಿ ಶಾಸನ ಇದು ಕಲಬುರಗಿಯಲ್ಲಿ ದೊರೆತಿದೆ. ಇನ್ನು ವಿವರಣೆಯಲ್ಲೂ ಕೂಡ ಅದೇ ಇದೆ, ಒಂದ್ಸರಿ ನೋಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ. ಚಕ್ರವರ್ತಿ ಅಶೋಕನು ಮರಣ ಹೊಂದಿದ ವರ್ಷ ಯಾವುದು? ಇದು KS ಪ್ರಿಲಿಮ್ಸ್ನಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುತ್ತೆ. ಆಯ್ಕೆಗಳು ಹೀಗಿವೆ: ಕ್ರಿಸ್ತಪೂರ್ವ 250, ಕ್ರಿಸ್ತಪೂರ್ವ 232, ಕ್ರಿಸ್ತಪೂರ್ವ 200 ಮತ್ತು ಕ್ರಿಸ್ತಪೂರ್ವ 185. ಏನು ಕೇಳಿದರೆ ಅಶೋಕ ಚಕ್ರವರ್ತಿಯು ಮರಣ ಹೊಂದಿದ ವರ್ಷ. ಆಯ್ಕೆಗಳು ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಯ್ಕೆ ಬಿ ಕ್ರಿಸ್ತಪೂರ್ವ 232ರಲ್ಲಿ. ಇನ್ನು ವಿವರಣೆಯನ್ನು ನೋಡೋಣ. ಸುಮಾರು 37 ವರ್ಷಗಳ ಕಾಲ ಬೃಹತ್ ಮೌರ್ಯ ಸಾಮ್ರಾಜ್ಯವನ್ನು ಸಮರ್ಥವಾಗಿ ಆಳಿದ ಚಕ್ರವರ್ತಿ ಅಶೋಕನು ಕ್ರಿಸ್ತಪೂರ್ವ 232ರಲ್ಲಿ ಮರಣ ಹೊಂದಿದನು. ಆತನ ನಂತರ ಮೌರ್ಯ ಸಾಮ್ರಾಜ್ಯವು ಕ್ಷೀಣಿಸಲು ಪ್ರಾರಂಭವಾಯಿತು. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆ. ನಾನಿಲ್ಲಿ ಹೆಚ್ಚಾಗಿ ವಿವರಣೆಯನ್ನು ನೀಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದು 50 ಪ್ರಶ್ನೆಯುಳ್ಳ ಒಂದು ಸೆಷನ್ ಆಗಿರೋದ್ರಿಂದ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿ ಎಷ್ಟು ಬೇಕು ಅಷ್ಟು ವಿವರಣೆಯನ್ನು ಮಾತ್ರ ಹೇಳ್ತಾ ಇದ್ದೀನಿ. ಓಕೆನಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 17ನೇ ಪ್ರಶ್ನೆ. ಜಗತ್ತಿನಲ್ಲಿ ಅನೇಕ ಸಾಮ್ರಾಟರ ಹೆಸರನ್ನು ಕೇಳಿದ್ದೇನೆ, ಆದರೆ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಜ್ವಾಲೆಯಂತೆ ಬೆಳಗಿದ್ದಾನೆ ಎಂದು ಈ ಹೇಳಿಕೆಯನ್ನು ನೀಡಿದವರು ಯಾರು? ಆಯ್ಕೆಗಳು ಹೀಗಿವೆ: ಜೇಮ್ಸ್ ಪ್ರಿನ್ಸೆಪ್, ಜಾನ್ ಮಾರ್ಷಲ್, HV ವೇಲ್ಸರು ಮತ್ತು HG ವೇಲ್ಸರು ಮತ್ತು ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್. ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆ. ಈ ಥರದ ಹೇಳಿಕೆಗಳನ್ನು ಕೇಳೋದು ಇತ್ತೀಚಿನ ಪರೀಕ್ಷೆಗಳಲ್ಲಿ ಸಹಜವಾಗಿದೆ. ಹಾಗಾಗಿ ನಾನು ಈ ಹೇಳಿಕೆಯನ್ನು ಇಲ್ಲಿ ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳೋದಾದರೆ ಆಯ್ಕೆ ಸಿ HG ವೇಲ್ಸರು. ವಿವರಣೆಯನ್ನು ನೋಡೋಣ.
H.G. ವೇಲ್ಸರು ಅಶೋಕನನ್ನ ಕುರಿತು ಜಗತ್ತಿನಲ್ಲೇ ಅನೇಕ ಸಾಮ್ರಾಟರ ಹೆಸರು ಕೇಳಿದ್ದೇನೆ, ಆದರೆ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಜ್ವಾಲೆಯಂತೆ ಬೆಳಗಿದ್ದಾನೆ ಎಂಬ ಪ್ರಖ್ಯಾತ ಹೇಳಿಕೆಯನ್ನ ನೀಡಿದ್ದಾರೆ. ಓಕೆನಾ, ಇದಿಷ್ಟು 17ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 18ನೇ ಪ್ರಶ್ನೆ, ಅಶೋಕನ ಶಾಸನಗಳಲ್ಲಿದ್ದ ಬ್ರಾಹ್ಮಿ ಲಿಪಿಯನ್ನ ಪ್ರಥಮ ಬಾರಿಗೆ ಓದಿ ಅರ್ಥೈಸಿದ ಇಂಗ್ಲಿಷ್ ಅಧಿಕಾರಿ ಯಾರು? ಇದು KPSC 2018ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಆಯ್ಕೆಗಳು ಹೀಗಿವೆ: ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಜೇಮ್ಸ್ ಪ್ರಿನ್ಸೆಪ್, ಜಾನ್ ಮಾರ್ಷಲ್, ಮಾರ್ಟಿಮರ್ ವೀಲರ್. ಈ 4 ಆಯ್ಕೆಗಳಲ್ಲಿ ಈ ಒಂದು ಅಶೋಕನ ಶಿಲೆಗಳಲ್ಲಿದ್ದ ಬ್ರಾಹ್ಮಿ ಲಿಪಿಯನ್ನ ಪ್ರಥಮ ಬಾರಿಗೆ ಓದಿದವರು ಜೇಮ್ಸ್ ಪ್ರಿನ್ಸೆಪ್ ರವರು. ಈ ಪ್ರಶ್ನೆ ಪುನರಾವರ್ತನೆಯಾಗಿದೆ, ಕ್ಷಮಿಸಿ. ಇನ್ನು ವಿವರಣೆಯನ್ನು ನೋಡೋಣ. 1837ರಲ್ಲಿ ಕಲ್ಕತ್ತಾದ ಈಸ್ಟ್ ಇಂಡಿಯಾ ಕಂಪನಿಯ ಟಂಕಶಾಲೆಯ ಅಧಿಕಾರಿಯಾಗಿದ್ದ ಜೇಮ್ಸ್ ಪ್ರಿನ್ಸೆಪ್ ಅವರು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿದ್ದ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಯಶಸ್ವಿಯಾಗಿ ಓದಿದರು. ಓಕೆನಾ, ಇದು ರಿಪೀಟೆಡ್ ಪ್ರಶ್ನೆಯಾಗಿದೆ. ಇಲ್ಲಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. 19ನೇ ಪ್ರಶ್ನೆ, ಅಶೋಕನ ರುಮ್ಮಿಂದೈ ಸ್ತಂಭ ಶಾಸನವನ್ನ ಶೋಧಿಸಿದ ಇಸವಿ ಯಾವುದು? ಇದು 2016ರ KEA PDOನಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: 1837, 1896, 1905, 1915. ಇನ್ನು ಉತ್ತರ ಆಯ್ಕೆ ಬಿ, 1896. ವಿವರಣೆಯನ್ನ ನೋಡೋಣ. 1896ರಲ್ಲಿ ಅಲೋಯಿಸ್ ಆಂಟನ್ ಪ್ಯೂರರ್ ಅವರು ನೇಪಾಳದ ತರಾಯ್ ಪ್ರದೇಶದಲ್ಲಿರುವ ರುಮ್ಮಿಂದೈನಲ್ಲಿ ಶಾಸನವನ್ನ ಪತ್ತೆ ಹಚ್ಚಿದರು. ಈ ಶಾಸನವು ಗೌತಮ ಬುದ್ಧನ ಜನ್ಮಸ್ಥಳವಾದಂತಹ ಲುಂಬಿನಿ ಎಂದು ಪ್ರಮಾಣೀಕರಿಸಲಾಗುತ್ತದೆ ಹಾಗೂ ಅಶೋಕನು ಅಲ್ಲಿನ ಕೃಷಿ ತೆರಿಗೆಯನ್ನ 8ನೇ 1ಕ್ಕೆ ಇಳಿಸಿದ್ದನ್ನು ತಿಳಿಸುತ್ತದೆ. ಓಕೆನಾ, ಯಾಕೆ ಅಂತ ಹೇಳಿದ್ರೆ ಅಶೋಕನು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿರ್ತಾನೆ. ಹಾಗಾಗಿ ಲುಂಬಿನಿ ಅನ್ನೋ ಒಂದು ಗ್ರಾಮದಲ್ಲಿ ಅಲ್ಲಿರುವಂತಹ ಕೃಷಿ ತೆರಿಗೆಯನ್ನ ಕಡಿಮೆ ಮಾಡಿ 8ನೇ 1ಕ್ಕೆ ಇಳಿಸಿರ್ತಾನೆ. ಓಕೆನಾ, ಇದಿಷ್ಟು 19ನೇ ಪ್ರಶ್ನೆ. ಇನ್ನು 20ನೇ ಪ್ರಶ್ನೆಗೆ ಹೋಗೋಣ. ಅಶೋಕನ ಶಾಸನಗಳಲ್ಲಿ ಕಂಡುಬರುವ ರಜುಕ ಎಂಬ ಅಧಿಕಾರಿಗಳ ಕಾರ್ಯವೇನಾಗಿತ್ತು? ಇದು KS ಪ್ರಿಲಿಮ್ಸ್ನಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿರುತ್ತೆ. ಸೈನ್ಯದ ನೇತೃತ್ವ ವಹಿಸುವುದು, ಗ್ರಾಮೀಣ ಪ್ರದೇಶಗಳಲ್ಲಿ ನ್ಯಾಯದಾನ ಮತ್ತು ಕಂದಾಯ ನಿರ್ವಹಣೆ ಮಾಡುವುದು, ರಾಯಭಾರಿಯಾಗಿ ಕಾರ್ಯನಿರ್ವಹಿಸುವುದು, ಅರಮನೆಯ ಭದ್ರತೆ. ಇದಿಷ್ಟು ಆಯ್ಕೆಗಳು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಆಯ್ಕೆ ಬಿ, ಗ್ರಾಮೀಣ ಪ್ರದೇಶಗಳಲ್ಲಿ ನ್ಯಾಯದಾನ ಮತ್ತು ಕಂದಾಯ ಕಾರ್ಯನಿರ್ವಹಣೆ. ಇನ್ನು ವಿವರಣೆಯನ್ನು ನೋಡೋಣ. ಅಶೋಕನ 3ನೇ ಬಂಡೆ ಶಾಸನ ಮತ್ತು 4ನೇ ಸ್ತಂಭ ಶಾಸನಗಳಲ್ಲಿ ರಜುಕ ಅನ್ನೋ ಒಂದು ಅಧಿಕಾರಿಯ ಕುರಿತು ಉಲ್ಲೇಖ ಇದೆ. ಇವರು ಆಧುನಿಕ ಕಾಲದ ಜಿಲ್ಲಾಧಿಕಾರಿಗಳಂತೆ ಕಂದಾಯ ಸಂಗ್ರಹಣೆ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ನ್ಯಾಯ ಒದಗಿಸುವ ಅಧಿಕಾರವನ್ನ ಹೊಂದಿದ್ದರು. ಓಕೆನಾ, ಇಲ್ಲಿ ರಜುಕ ಅಂದ್ರೆ ಏನು ಕೆಲಸವನ್ನ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನ್ಯಾಯದಾನ ಮಾಡೋದು ಮತ್ತೆ ಕಂದಾಯ ಸಂಗ್ರಹಣೆಯನ್ನ ಮಾಡೋದು ಈ ರಜುಕ ಅನ್ನೋ ಅಧಿಕಾರಿಯ ಕಾರ್ಯವಾಗಿತ್ತು. ಇನ್ನು ಯುಕ್ತ ಅಂತ ಒಬ್ಬ ಅಧಿಕಾರಿ ಇದ್ದ. ಅವನ ಒಂದು ಕೆಲಸ ಏನಾಗಿತ್ತು ಅಂತ ಹೇಳಿದ್ರೆ ಮಾಹಿತಿಗಳನ್ನ ದಾಖಲಿಸುವ ಅಧಿಕಾರಿಯಾಗಿರ್ತಾರೆ. ಹಾಗೆ ಧರ್ಮ ಮಹಾಮಾತ್ರರು ಅಂತ ಇರ್ತಾರೆ. ಇವ್ರ ಕೆಲಸ ಏನಾಗಿತ್ತು ಅಂತ ನೋಡೋದಾದ್ರೆ ಧರ್ಮ ಪ್ರಚಾರ ಜೊತೆಗೆ ನ್ಯಾಯದಾನದ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ರು. ಯಾರು? ಧರ್ಮ ಮಹಾಮಾತ್ರರು ಅನ್ನೋ ಒಂದು ಅಧಿಕಾರಿಗಳು ಧರ್ಮ ಪ್ರಚಾರದ ಜೊತೆಗೆ ನ್ಯಾಯದಾನದ ಕಾರ್ಯವನ್ನು ಕೂಡ ಮಾಡ್ತಾ ಇದ್ರು. ಇದಿಷ್ಟು 20ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 21ನೇ ಪ್ರಶ್ನೆ, ಕಲಬುರಗಿ ಜಿಲ್ಲೆಯ ಸನ್ನತಿ ಅಲ್ಲಿ ಅಶೋಕನ ಭಾವಚಿತ್ರವಿರುವ ಪ್ರಸಿದ್ಧ ಉಬ್ಬು ಶಿಲ್ಪ ದೊರೆತ ವರ್ಷ ಯಾವುದು? ಈ ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ:
1986 ಮತ್ತು 1993 ಅಂದರೆ ಆ ನಡುವೆ ಈ ಉತ್ಖನನ ಕಾರ್ಯ ನಡೆದಿತ್ತು ಅಂತ ಹೇಳಿ. ಇನ್ನು ಆಯ್ಕೆ ಬಿ 1915, 1950, 2005. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಎ 1986ರಿಂದ 1993ರವರೆಗೆ ಈ ಒಂದು ಉಬ್ಬು ಶಿಲ್ಪದ ಒಂದು ಉತ್ಖನನ ನಡೆಯುತ್ತೆ. ಓಕೆನಾ. ವಿವರಣೆಯನ್ನು ನೋಡೋಣ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ 1986ರಿಂದ 1996ರ ನಡುವೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಸಮೀಪ ದೊರೆತಿರುವ ಚಕ್ರವರ್ತಿ ಅಶೋಕನ ಹುಬ್ಬು ಶಿಲ್ಪವು ಜಗತ್ತಿನಲ್ಲಿಯೇ ಅತ್ಯಂತ ಅಪರೂಪದ್ದಾಗಿದೆ. ಇದು ದೊರೆತ ಏಕೈಕ ಮತ್ತು ಪ್ರಥಮ ಶಿಲ್ಪವಾಗಿದ್ದು ಇದರ ಮೇಲೆ ಬ್ರಾಹ್ಮಿ ಲಿಪಿಯಲ್ಲಿ ರಾಯ ಅಶೋಕ ಎಂದು ಸ್ಪಷ್ಟವಾಗಿ ಕೆತ್ತಲಾಗಿದೆ. ಓಕೆನಾ. ಇದಿಷ್ಟು ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ದೊರೆತಿರುವಂತಹ ಅಶೋಕನ ಉಬ್ಬು ಶಿಲ್ಪದ ಬಗ್ಗೆ ಮಾಹಿತಿಯಾಗಿತ್ತು. ಒಮ್ಮೆ ನಿಧಾನವಾಗಿ ನೋಡ್ಕೊಳ್ಳಿ, ಖಂಡಿತ ಈ ಮಾಹಿತಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗಿರುತ್ತೆ. ಇನ್ನು 22ನೇ ಪ್ರಶ್ನೆಯನ್ನು ನೋಡೋಣ. ಅಶೋಕನ ಯಾವ ಶಾಸನದಲ್ಲಿ ಎಲ್ಲ ಮನುಷ್ಯರು ನನ್ನ ಮಕ್ಕಳು ಎಂದು ಹೇಳಲಾಗಿದೆ? ಈ ಒಂದು ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: ಕಳಿಂಗ ಪ್ರತ್ಯೇಕ ಬಂಡೆ ಶಾಸನ, ಬಬ್ರು ಶಾಸನ, ಮತ್ತು ರುಮಿಂದೈ ಶಾಸನ, ಮತ್ತು ಯರ್ರಗುಡಿ ಶಾಸನ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಕಳಿಂಗ ಪ್ರತ್ಯೇಕ ಬಂಡೆ ಶಾಸನ. ವಿವರಣೆಯನ್ನು ನೋಡೋಣ. ಅಶೋಕನ ಧೌಲಿ 5ನೇ ಮುಖ್ಯ ಶಿಲಾ ಶಾಸನ. ಇದರಲ್ಲಿ ಎಲ್ಲ ಮನುಷ್ಯರು ನನ್ನ ಮಕ್ಕಳು, ಸರ್ವೇ ಮನುಸಾ ಪ್ರಜಾ ಮಮ ಎಂದು ಹೇಳಲಾಗಿದೆ. ಅಂದರೆ ಧೌಲಿಯಲ್ಲಿ ಸಿಕ್ಕಿರುವಂತಹ ಒಂದು ಶಿಲಾ ಶಾಸನದಲ್ಲಿ ಅಶೋಕನು ಎಲ್ಲ ಮನುಷ್ಯರು ನನ್ನ ಮಕ್ಕಳು ಅನ್ನೋ ಒಂದು ಸಾಲನ್ನು ಬರೆಸಿರ್ತಾನೆ ಅಂತ ಹೇಳಿ ಈ ಒಂದು ಪ್ರಶ್ನೆಯ ಅರ್ಥ ಆಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 23ನೇ ಪ್ರಶ್ನೆ ಹೀಗಿದೆ: ಅಶೋಕನ ಧಮ್ಮ ಪ್ರಚಾರಕ್ಕೆ ನೇಮಕಗೊಂಡಿದ್ದ ಧರ್ಮ ಮಹಾಮಾತ್ರರ ಉಲ್ಲೇಖವಿರುವ ಪ್ರಮುಖ ಶಾಸನ ಯಾವುದು? ಆಯ್ಕೆಗಳು ಹೀಗಿವೆ: 1ನೇ ಬಂಡೆ ಶಾಸನ, 5ನೇ ಬಂಡೆ ಶಾಸನ, 13ನೇ ಬಂಡೆ ಶಾಸನ, ಮತ್ತು 8ನೇ ಬಂಡೆ ಶಾಸನ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ 5ನೇ ಬಂಡೆ ಶಾಸನ ಅಥವಾ ಬಂಡೆಗಲ್ಲು ಶಾಸನ ಅಥವಾ ಶಿಲಾ ಶಾಸನ ಅಂತ ಕೂಡ ಕರೀತಾರೆ. ವಿವರಣೆಯನ್ನು ನೋಡೋಣ. ಅಶೋಕನು ತನ್ನ ಪಟ್ಟಾಭಿಷೇಕದ 13ನೇ ವರ್ಷದಲ್ಲಿ ಧರ್ಮ ಮಹಾಮಾತ್ರರು ಎಂಬ ಹೊಸ ಅಧಿಕಾರಿಗಳನ್ನು ನೇಮಿಸಿದನು. ಸಮಾಜದಲ್ಲಿ ನೈತಿಕತೆ, ಧರ್ಮ ಪ್ರಚಾರ ಮತ್ತು ಪ್ರಜೆಗಳ ಕಲ್ಯಾಣ ನೋಡಿಕೊಳ್ಳುವುದು ಇವರ ಕೆಲಸವಾಗಿತ್ತು. ಈ ಕುರಿತು 5ನೇ ಬಂಡೆಗಲ್ಲು ಶಾಸನದಲ್ಲಿ ಉಲ್ಲೇಖವಿದೆ. ಇಲ್ಲಿ ಧರ್ಮ ಮಹಾಮಾತ್ರರ ಬಗ್ಗೆ ಯಾವ ಒಂದು ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಪ್ರಶ್ನೆಯಾಗಿದೆ. ಅದು 5ನೇ ಒಂದು ಬಂಡೆಗಲ್ಲು ಶಾಸನದಲ್ಲಿ ಧರ್ಮ ಮಹಾಮಾತ್ರರು ಅಂದರೆ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಇದ್ದಂತಹ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಕೆತ್ತಲಾಗಿದೆ ಅಂತ ಹೇಳಿ ಈ ಪ್ರಶ್ನೆ ಅರ್ಥ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 24ನೇ ಪ್ರಶ್ನೆ: ಮೌರ್ಯರ ಕಾಲದ ಗ್ರಾಮಾಡಳಿತದ ಮೇಲ್ವಿಚಾರಣೆ ನಡೆಸುತ್ತಿದ್ದ 5ರಿಂದ 10 ಗ್ರಾಮಗಳ ಮುಖ್ಯಸ್ಥರನ್ನ ಏನೆಂದು ಕರೆಯುತ್ತಿದ್ದರು? ಇಲ್ಲಿ ನಾನು ಹಾಕೊಂಡಿರುವಂತಹ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿವೆ. ದಯಮಾಡಿ ಇಂಟ್ರೆಸ್ಟನ್ನು ಕೊಟ್ಟು ನೋಡ್ಕೊಳ್ಳಿ. ಆಯ್ಕೆಗಳು ಹೀಗಿವೆ: ಗ್ರಾಮಿಣಿ, ಗೋಪ, ರಾಜುಕ, ಮತ್ತು ರುಜುಕ ಅಥವಾ ರಜುಕ ಅಂತಲೂ ಆಗುತ್ತೆ, ಪ್ರಾದೇಷ್ಟ. ಇದಕ್ಕೆ ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಬಿ ಗೋಪ. ವಿವರಣೆಯನ್ನು ನೋಡೋಣ. ಮೌರ್ಯರ ಆಡಳಿತದಲ್ಲಿ ಪ್ರತ್ಯೇಕ ಗ್ರಾಮದ ಮುಖ್ಯಸ್ಥ ಗ್ರಾಮಿಣಿಯಾಗಿದ್ದರೆ 5ರಿಂದ 10 ಗ್ರಾಮಗಳ ಜಮೀನುಗಳ ಲೆಕ್ಕಪತ್ರ, ಜನಸಂಖ್ಯೆ ಮತ್ತು ತೆರಿಗೆಯ ದಾಖಲೆಗಳನ್ನು ಇಡುತ್ತಿದ್ದ ಅಧಿಕಾರಿಯನ್ನ ಗೋಪ ಎಂದು ಕರೆಯಲಾಗುತ್ತಿತ್ತು. ಇದಿಷ್ಟು ಮೌರ್ಯರ ಕಾಲದ ಗ್ರಾಮಾಡಳಿತದ ಬಗ್ಗೆ ಇರುವಂತಹ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ.
25ನೇ ಪ್ರಶ್ನೆ, ಗ್ರೀಕ್ ರಾಜ ಸೆಲ್ಯೂಕಸ್ ನಿಕೇಟರ್ ಮತ್ತು ಚಂದ್ರಗುಪ್ತ ಮೌರ್ಯನ ನಡುವೆ ಒಪ್ಪಂದ ಏರ್ಪಟ್ಟ ವರ್ಷ ಯಾವುದು? ಆಯ್ಕೆಗಳು ಹೀಗಿವೆ: ಕ್ರಿಸ್ತಪೂರ್ವ 322, ಕ್ರಿಸ್ತಪೂರ್ವ 305, ಕ್ರಿಸ್ತಪೂರ್ವ 261 ಮತ್ತು ಕ್ರಿಸ್ತಪೂರ್ವ 232. ಇದಕ್ಕೆ ಸರಿಯಾದ ಉತ್ತರ ಕ್ರಿಸ್ತಪೂರ್ವ 305. ಕ್ರಿಸ್ತಪೂರ್ವ 305ರಲ್ಲಿ ಚಂದ್ರಗುಪ್ತನ ಮೇಲೆ ದಾಳಿ ಮಾಡಿದ ಸೆಲ್ಯೂಕಸ್ ಸೋಲನ್ನು ಅನುಭವಿಸಿದನು. ನಂತರ ಇಬ್ಬರ ನಡುವೆ ಒಪ್ಪಂದವಾಗಿ ಸೆಲ್ಯೂಕಸ್ನು ತನ್ನ ಮಗಳನ್ನ ಚಂದ್ರಗುಪ್ತ ಮೌರ್ಯನಿಗೆ ವಿವಾಹ ಮಾಡಿಕೊಟ್ಟ. ಆ ಸೆಲ್ಯೂಕಸ್ನ ಮಗಳ ಹೆಸರೇನು ಅಂತ ಕೇಳಬಹುದು. ಸೆಲ್ಯೂಕಸ್ನ ಮಗಳ ಹೆಸರು ಅಲೆನ್ ಅಂತ ಹೇಳಿ ಆಗಿರುತ್ತೆ. ಇದು ಕೂಡ ನೋಟ್ ಮಾಡ್ಕೊಳ್ಳಿ. ಕಾಬೂಲ್, ಕಂದಹಾರ್, ಹೆರಾತ್ ಪ್ರದೇಶಗಳನ್ನು ಮೌರ್ಯರಿಗೆ ಬಿಟ್ಟುಕೊಟ್ಟನು. ಯಾರು? ಸೆಲ್ಯೂಕಸ್ನು ಚಂದ್ರಗುಪ್ತ ಮೌರ್ಯನಿಗೆ ಯಾವ್ಯಾವ ಪ್ರದೇಶಗಳನ್ನು ಬಿಟ್ಟುಕೊಟ್ಟ ಅಂತ ಕೂಡ ಪ್ರಶ್ನೆ ಆಗಬಹುದು. ಕಾಬೂಲ್, ಕಂದಹಾರ್ ಮತ್ತು ಹೆರಾತ್ ಪ್ರದೇಶಗಳು. ಇನ್ನು ಚಂದ್ರಗುಪ್ತ ಮೌರ್ಯನು ಇದಕ್ಕೆ ಪ್ರತಿಯಾಗಿ 500 ಆನೆಗಳನ್ನು ಬಳುವಳಿಯಾಗಿ ಕೊಡ್ತಾನೆ. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 26ನೇ ಪ್ರಶ್ನೆ, ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಮೌರ್ಯರ ಕಾಲದ ಮುಖ್ಯ ಕಂದಾಯ ಅಧಿಕಾರಿಯನ್ನ ಏನೆಂದು ಕರೆಯಲಾಗುತ್ತಿತ್ತು? ಆಯ್ಕೆಗಳು ಹೀಗಿವೆ: ಸನ್ನಿಧಾತ್ರ, ಸಮಹರ್ತ, ಪ್ರದೇಷ್ಟ ಮತ್ತು ಅಕ್ಷಪಟಲ. ಇದಕ್ಕೆ ಸರಿಯಾದ ಉತ್ತರ ಸಮಹರ್ತ. ಈ ಎಲ್ಲ ಮಾಹಿತಿಗಳು ಕೂಡ 8ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ನಿಮಗೆ ದೊರೆಯುತ್ತೆ. ಒಮ್ಮೆ 6ರಿಂದ 10ನೇ ತರಗತಿಯವರೆಗೆ ಇರುವಂತಹ ಪಠ್ಯಪುಸ್ತಕಗಳನ್ನು ನೀವು ಓದಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಒಂದು ಪಠ್ಯಪುಸ್ತಕಗಳನ್ನು ಆಧರಿಸಿನೇ ನಿಮಗೆ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ ಇನ್ನು ವಿವರಣೆಯನ್ನು ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಮೌರ್ಯರ ಕಾಲದ ಮುಖ್ಯ ಕಂದಾಯ ಅಧಿಕಾರಿಯನ್ನ ಸಮಹರ್ತ ಎಂದು ಕರೆಯಲಾಗುತ್ತಿತ್ತು. ಈ ಅಧಿಕಾರಿಯು ರಾಜ್ಯದ ಆದಾಯವನ್ನ ಸಂಗ್ರಹಿಸುವ ಮತ್ತು ವಾರ್ಷಿಕ ಬಜೆಟ್ ತಯಾರಿಸುವ ಜವಾಬ್ದಾರಿಯನ್ನ ಹೊಂದಿದ್ದನು. ಇನ್ನು ಸಮಹರ್ತ ಅಂತ ಹೇಳಿದ್ರೆ ಕಂದಾಯ ಸಂಗ್ರಹಣೆ ಮಾಡಿ ಖರ್ಚುಗಳ ಮೇಲೆ ನಿಗಾ ಇಡುವ ಮುಖ್ಯಸ್ಥ ಆಗಿರ್ತಾನೆ. ಇನ್ನು ಸನ್ನಿಧಾತ ಅಂತ ಹೇಳಿದ್ರೆ ಸರ್ಕಾರದ ಖಜಾನಾ ಮತ್ತು ಉಗ್ರಾಣಗಳ ಮುಖ್ಯಸ್ಥ ಅಥವಾ ಕೋಶಾಧಿಕಾರಿ ಆಗಿರ್ತಾನೆ. ಆದಾಯಗಳ ಮೂಲಗಳು ಏನಾಗಿತ್ತು ಅಂತ ಕೇಳಿದ್ರೆ ಅರಣ್ಯ, ಕೃಷಿ, ಅರಣ್ಯ, ಗಣಿ, ಸುಂಕ ಮತ್ತು ದಂಡಗಳು ಮುಖ್ಯವಾದಂತಹ ಆದಾಯದ ಮೂಲಗಳಾಗಿದ್ದವು. ಎಲ್ಲಿ? ಮೌರ್ಯ ಸಾಮ್ರಾಜ್ಯರ ಒಂದು ಆಳ್ವಿಕೆನಲ್ಲಿ. ಓಕೆನಾ? ಇದಿಷ್ಟು 26ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 27ನೇ ಪ್ರಶ್ನೆ, ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನಲ್ಲಿ ಡಾಕ್ಟರ್ HR ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರತಿಯನ್ನು ಪ್ರಕಟಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಈಗ ಆಲ್ರೆಡಿ ನಾನು ಈ ಹಿಂದೆ ಹೇಳಿದ್ದೀನಿ ಇದಕ್ಕೆ ಉತ್ತರನ, ಆದರೆ ಇಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ವಿವರಣೆ ಇದೆ, ನೋಡೋಣ ಬನ್ನಿ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅನ್ನೋ ಒಂದು ಸಂಸ್ಥೆನಲ್ಲಿ ಡಾಕ್ಟರ್ HR ಶ್ಯಾಮಶಾಸ್ತ್ರಿಯವರು ಕೌಟಿಲ್ಯನ ಅರ್ಥಶಾಸ್ತ್ರದ ಸಂಸ್ಕೃತ ಹಸ್ತಪ್ರತಿಯನ್ನು ಮೊದಲಿಗೆ ಪ್ರಕಟಿಸಿದ್ರು 1909ರಲ್ಲಿ. ಇನ್ನು 1905ರಲ್ಲಿ ಹಸ್ತಪ್ರತಿಗಳ ಮಧ್ಯೆ ಈ ಗ್ರಂಥವನ್ನು ಪತ್ತೆ ಹಚ್ಚಲಾಯಿತು. ಇನ್ನು 1909ರಲ್ಲಿ ಸಂಸ್ಕೃತ ಮೂಲಪ್ರತಿಯನ್ನು ಸಂಪಾದಿಸಿ ಪ್ರಕಟಿಸಲಾಯಿತು. ಇನ್ನು 1915ರಲ್ಲಿ ಇದರ ಇಂಗ್ಲಿಷ್ ಅನುವಾದವನ್ನು ಕೂಡ ಪ್ರಕಟಿಸಲಾಗುತ್ತೆ. ಇದಿಷ್ಟು ಕೌಟಿಲ್ಯನ ಅರ್ಥಶಾಸ್ತ್ರದ ಒಂದು ಮಾಹಿತಿ. ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 28ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಪ್ರಮುಖ ವಾಣಿಜ್ಯ ಮತ್ತು ಶಿಕ್ಷಣ ಕೇಂದ್ರ ಯಾವುದಾಗಿತ್ತು? ಇದಕ್ಕೆ ಆಯ್ಕೆಗಳು ಹೀಗಿವೆ: ನಳಂದ, ತಕ್ಷಶಿಲ, ವಿಕ್ರಮಶೀಲ ಮತ್ತು ಕಂಚಿ. ಈ ಒಂದು ಮೌರ್ಯ ಸಾಮ್ರಾಜ್ಯದ ಪ್ರಮುಖ ವಾಣಿಜ್ಯ ಅಥವಾ ಶಿಕ್ಷಣ ಕೇಂದ್ರ ಯಾವುದಾಗಿತ್ತು ಅಂತ ಹೇಳಿದ್ರೆ ಆಯ್ಕೆ ಬಿ ತಕ್ಷಶಿಲ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದ್ರೆ ತಕ್ಷಶಿಲ ಮೌರ್ಯರ ಕಾಲದ ಪ್ರಸಿದ್ಧ ವಿದ್ಯಾಪೀಠ ಹಾಗೂ ವಾಯುವ್ಯ ಭಾರತದ ಪ್ರಮುಖ ವಾಣಿಜ್ಯ ಕೇಂದ್ರ ಆಗಿತ್ತು. ಓಕೆನಾ? ಈ ತಕ್ಷಶಿಲಾದ ಬಗ್ಗೆ ಕೇಳುವಂತಹ ಸಾಧ್ಯತೆಯೂ ಇದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ನು 29ನೇ ಪ್ರಶ್ನೆ, ಕಂಟಕ ಶೋಧನ ಎನ್ನುವುದು ಮೌರ್ಯರ ಕಾಲದ ಯಾವ ವ್ಯವಸ್ಥೆಯಾಗಿತ್ತು? ಆಯ್ಕೆಗಳು ಹೀಗಿವೆ: ತೆರಿಗೆ ಪದ್ಧತಿ,
ಕ್ರಿಮಿನಲ್ ನ್ಯಾಯಾಲಯ, ರೇಷ್ಮೆ ಉತ್ಪಾದನಾ ಕೇಂದ್ರ ಮತ್ತು ಮಿಲಿಟರಿ ತರಬೇತಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಕಂಟಕ ಶೋಧನ ಅನ್ನೋದು ಸಂಬಂಧಪಟ್ಟಿದ್ದು ಆಯ್ಕೆ ಬಿ ಕ್ರಿಮಿನಲ್ ನ್ಯಾಯಾಲಯಕ್ಕೆ. ವಿವರಣೆಯನ್ನು ನೋಡೋಣ. ಮೌರ್ಯರ ಆಡಳಿತದಲ್ಲಿ ಕಂಟಕ ಶೋಧನ ಎಂಬುದು ಒಂದು ಫೌಜದಾರಿ ಅಥವಾ ಅಪರಾಧ ನ್ಯಾಯಾಲಯವಾಗಿತ್ತು. ಕೌಟಿಲ್ಯನ ಅರ್ಥಶಾಸ್ತ್ರದ ಪ್ರಕಾರ ಇದು ಸಮಾಜಘಾತಕ ಅಪರಾಧಗಳು, ಕಳ್ಳತನ, ಮೋಸ ಮತ್ತು ಆರ್ಥಿಕ ಅಪರಾಧಗಳನ್ನು ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸುವ ವ್ಯವಸ್ಥೆಯಾಗಿತ್ತು. ಓಕೆನಾ. ಇದಿಷ್ಟು ಕಂಟಕ ಶೋಧನ ಅಂದರೆ ಏನು ಅಂತ ಹೇಳಿದ್ರೆ ಕ್ರಿಮಿನಲ್ ನ್ಯಾಯಾಲಯದ ಒಂದು ವ್ಯವಸ್ಥೆಯಾಗಿತ್ತು. ಓಕೆನಾ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ. ಅಶೋಕನ ಶಾಸನಗಳಲ್ಲಿ ಕಂಡುಬರುವ ಏಕೈಕ ರಾಣಿಯ ಹೆಸರೇನು? ಆಯ್ಕೆಗಳು ಹೀಗಿವೆ: ದೇವಿ, ಕಾರುವಾಕಿ, ಅಸಂಧಿಮಿತ್ರ ಮತ್ತು ಪದ್ಮಾವತಿ. ಈ ಆಯ್ಕೆಗಳಲ್ಲಿ ಅಶೋಕನ ರಾಣಿಯ ಹೆಸರು ಏನಾಗಿತ್ತು ಅಂತ ಹೇಳಿದ್ರೆ ಆಯ್ಕೆ ಬಿ ಕಾರುವಾಕಿ ಅಂತ ಹೇಳಿ. ವಿವರಣೆ: ಅಲಹಾಬಾದ್ ಸ್ತಂಭ ಶಾಸನವನ್ನು ರಾಣಿಯ ಶಾಸನ ಎಂದು ಕೂಡ ಕರೆಯಲಾಗುತ್ತಿದ್ದು, ಇದರಲ್ಲಿ ರಾಣಿ ಕಾರುವಾಕಿ ಮತ್ತು ಆಕೆಯ ಮಗ ತೀವಲನ ಹೆಸರನ್ನು ನಮೂದಿಸಲಾಗಿದೆ. ಇದು ಒಂದು ಮುಖ್ಯವಾದ ಪ್ರಶ್ನೆಯಾಗುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ನು 31ನೇ ಪ್ರಶ್ನೆ. ಮೌರ್ಯರ ಕಾಲದಲ್ಲಿದ್ದ ಗೂಢಚಾರರನ್ನ ಏನೆಂದು ಕರೆಯುತ್ತಿದ್ದರು? ಆಯ್ಕೆಗಳು ಹೀಗಿವೆ: ಸಂಸ್ಥ ಮತ್ತು ಸಂಚಾರ, ಅಮಾತ್ಯ, ದೂತ ಮತ್ತು ಯುಕ್ತ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಎ ಸಂಸ್ಥ ಮತ್ತು ಸಂಚಾರ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದ್ರೆ, ಒಂದೇ ಕಡೆ ಇದ್ದು ಗೂಢಚಾರಿಕೆ ಮಾಡುವವರನ್ನ ಸಂಸ್ಥ ಎಂದು, ಸಂಚರಿಸುತ್ತಾ ಮಾಹಿತಿ ಸಂಗ್ರಹಿಸುವವರನ್ನ ಸಂಚಾರ ಅಂತ ಕೂಡ ಕರೀತಾ ಇದ್ರು. ಇನ್ನು ಗುಪ್ತಚರ ಇಲಾಖೆಗೆ ಮಹಾಮಾತ್ಯ ಪಸಾರ್ಪ ಅಂತ ಹೇಳಿ ಕರೀತಾ ಇದ್ರು. ಓಕೆನಾ. ಇದು 3ನ್ನ ನೆನ್ಪಿಟ್ಕೋಬೇಕು. ಒಂದು ಸಂಸ್ಥಾ ಅಂತ ಹೇಳಿದ್ರೆ ಒಂದೇ ಕಡೆ ಇದ್ದು ಗೂಢಚಾರಿಕೆ ಮಾಡೋರು. ಇನ್ನು ಸಂಚಾರ ಅಂದರೆ ಸಂಚಾರ ಮಾಡ್ತಾ ಮಾಹಿತಿ ಸಂಗ್ರಹ ಮಾಡೋರು. ಇನ್ನು ಗುಪ್ತಚರ ಇಲಾಖೆಗೆ ಏನಂತ ಕರೀತಾ ಇದ್ರು ಅಂತ ಹೇಳಿದ್ರೆ ಮಹಾಮಾತ್ಯ ಪಸಾರ್ಪ ಅಂತ ಹೇಳಿ ಕರೀತಾ ಇದ್ರು. ಇದಿಷ್ಟು 31ನೇ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 32ನೇ ಪ್ರಶ್ನೆ. ಪ್ರಾಚೀನ ಭಾರತದ ಗುಪ್ತಚರ ಇಲಾಖೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? ಆಯ್ಕೆಗಳು ಹೀಗಿವೆ: ಅಶೋಕ, ಕೌಟಿಲ್ಯ, ಬಿಂದುಸಾರ ಮತ್ತು ಪುಷ್ಯಮಿತ್ರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಬಿ ಕೌಟಿಲ್ಯ. ಇನ್ನು ವಿವರಣೆಯನ್ನು ನೋಡೋದಾದ್ರೆ, ಪ್ರಾಚೀನ ಭಾರತದ ಗುಪ್ತಚರ ಇಲಾಖೆಯ ಪಿತಾಮಹ ಎಂದು ಕೌಟಿಲ್ಯನನ್ನ ಅಂದರೆ ಚಾಣಕ್ಯನನ್ನ ಕರೆಯಲಾಗುತ್ತಿತ್ತು. ಏಕೆಂದರೆ ಅವರು ಬರೆದ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಗುಪ್ತಚರ ವ್ಯವಸ್ಥೆ, ಗೂಢಚಾರರ ನೇಮಕಾತಿ ಮತ್ತು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಅತ್ಯಂತ ವೈಜ್ಞಾನಿಕ ಹಾಗೂ ನಿಖರವಾದ ಮಾಹಿತಿಗಳನ್ನು ಅಂದರೆ ನಿಯಮಗಳನ್ನು ವಿವರವಾಗಿ ತಿಳಿಸಿದ್ದಾರೆ. ಹಾಗಾಗಿ ಕೌಟಿಲ್ಯನನ್ನ ಪ್ರಾಚೀನ ಭಾರತದ ಗುಪ್ತಚರ ಇಲಾಖೆಯ ಪಿತಾಮಹ ಅಂತ ಹೇಳಿ ಕರೀತಾರೆ. ಇನ್ನು 33ನೆಯ ಪ್ರಶ್ನೆಯನ್ನು ನೋಡೋದಾದ್ರೆ, ಅಶೋಕನ ಸ್ತಂಭ ಶಾಸನಗಳು ಒಟ್ಟು ಎಷ್ಟಿವೆ? ಇಲ್ಲಿ ಅಶೋಕನ ಒಟ್ಟು ಸ್ತಂಭ ಶಾಸನಗಳು ಎಷ್ಟು ಅಂತ ಕೇಳಿದರೆ ಆಯ್ಕೆಗಳು ಹೀಗಿವೆ: 7, 14, 13 ಮತ್ತು 5. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ 7 ಸ್ತಂಭ ಶಾಸನಗಳು. ಇನ್ನು ವಿವರಣೆಯನ್ನು ನೋಡೋಣ. ಅಶೋಕನ ಪ್ರಮುಖ ಬಂಡೆ ಶಾಸನಗಳು 14 ಹಾಗೂ ಪ್ರಮುಖ ಸ್ತಂಭ ಶಾಸನಗಳು 7 ಇವೆ. ಓಕೆನಾ. ಅಶೋಕನ ಬಂಡೆಗಲ್ಲು ಶಾಸನಗಳು 14 ಇವೆ ಮತ್ತು ಸ್ತಂಭ ಶಾಸನಗಳು 7 ಇವೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಸ್ತಂಭ ಶಾಸನಗಳು ಅಥವಾ ಶಿಲಾಶಾಸನಗಳು ಪ್ರಾಕೃತ ಭಾಷೆ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿವೆ. ಹಾಗೆ ವಾಯುವ್ಯ ಭಾಗದಲ್ಲಿ ದೊರೆತಂತಹ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿ ಮತ್ತು ಗ್ರೀಕ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ದೊರೆತಿವೆ. ಇವು ಅಶೋಕನ ಧರ್ಮ, ನೈತಿಕತೆ, ಅಹಿಂಸೆ ಮತ್ತು ಪ್ರಜೆಗಳ ಕಲ್ಯಾಣದ ಸಂದೇಶಗಳನ್ನು ಸಾರುತ್ತವೆ. ಇದಿಷ್ಟು ಅಶೋಕನ ಸ್ತಂಭ ಶಾಸನಗಳ ಬಗ್ಗೆ ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 34ನೇ ಪ್ರಶ್ನೆ. ಸಾರನಾಥದ ಅಶೋಕ ಸ್ತಂಭದ ಪೀಠದ ಮೇಲೆ ಈ ಕೆಳಗಿನ ಯಾವ ಪ್ರಾಣಿಯ ಚಿತ್ರವನ್ನು ಕೆತ್ತಲಾಗಿಲ್ಲ? ಈ ಒಂದು ಪ್ರಶ್ನೆ
ಹಲವಾರು ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಸಾರನಾಥದ ಅಶೋಕ ಸ್ತಂಭ ಶಾಸನದ ಮೇಲೆ ಯಾವ ಪ್ರಾಣಿಯ ಚಿತ್ರವನ್ನ ಕೆತ್ತಲಾಗಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ ಪ್ರಾಣಿಯ ಚಿತ್ರವನ್ನ ಕೆತ್ತಲಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಳಿರೋ ಪ್ರಶ್ನೆ ಯಾವ ಚಿತ್ರವನ್ನ ಕೆತ್ತಲಾಗಿಲ್ಲ ಅಂತ ಹೇಳಿ. ಹಾಗಾಗಿ ಆಯ್ಕೆಗಳು ಹೀಗಿವೆ: ಆನೆ, ಸಿಂಹ, ಕುದುರೆ ಮತ್ತೆ ಹುಲಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹುಲಿ. ಓಕೆನಾ? ಆಯ್ಕೆ ಡಿ ಹುಲಿ. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಸಾರನಾಥದ ಸಿಂಹಬೋಧಿ ಅನ್ನೋ ಒಂದು ಸ್ತಂಭದ ಮೇಲೆ 4 ಬೆನ್ನಿಗೆ ನಿಂತ ಸಿಂಹಗಳು, ಧರ್ಮಚಕ್ರ ಮತ್ತು 4 ಪ್ರಾಣಿಗಳಿವೆ. ಯಾವುದು ಆ 4 ಪ್ರಾಣಿಗಳು ಅಂತ ಹೇಳಿದ್ರೆ ಆನೆ, ಕುದುರೆ, ಗೂಳಿ ಮತ್ತೆ ಸಿಂಹ. ಇನ್ನು ಇದು ಭಾರತದ ರಾಷ್ಟ್ರೀಯ ಲಾಂಛನ ಆಗಿದೆ. ಈ ಸ್ತಂಭಗಳ ಮೇಲಿರುವ ಹೊಳಪು ಇಂದಿಗೂ ನಶಿಸದಿರುವುದು ಇದರ ತಾಂತ್ರಿಕ ನೈಪುಣ್ಯತೆಗೆ ಸಾಕ್ಷಿಯಾಗಿದೆ. ಓಕೆನಾ? ಇದಿಷ್ಟು ಸಾರನಾಥದ ಅಶೋಕ ಸ್ತಂಭ ಶಾಸನದ ಬಗ್ಗೆ ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಅಶೋಕನು ಸಾರನಾಥದ ಸಿಂಹ ಸ್ತಂಭವನ್ನ ಯಾವ ಐತಿಹಾಸಿಕ ಘಟನೆಯ ನೆನಪಿಗಾಗಿ ನಿರ್ಮಿಸಿದನು? ಈ ಒಂದು ಪ್ರಶ್ನೆ ಈ ಸೆಷನ್ನ ಕೊನೆಯ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ನಾನು ಒಟ್ಟು 50 ಪ್ರಶ್ನೆಗಳನ್ನ ಹಾಕೊಂಡಿದ್ದೆ. ಆದರೆ ಇದು ತುಂಬ ಲೆಂದಿ ವಿಡಿಯೋ ಆಗ್ತಾ ಇದೆ. ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಈ ಪ್ರಶ್ನೆಯನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: ಬುದ್ಧನ ಜನನವನ್ನ ಗುರುತಿಸಲು, ಕಳಿಂಗ ಯುದ್ಧದ ನಂತರ ಪಶ್ಚಾತ್ತಾಪಕ್ಕಾಗಿ, ಬುದ್ಧನು ತನ್ನ ಜ್ಞಾನೋದಯದ ನಂತರ ಮೊದಲು ಬೋಧನೆ ಮಾಡಿದಂತಹ ಸ್ಥಳವನ್ನ ಗುರುತಿಸಲು, ಬುದ್ಧನ ಮಹಾಪರಿನಿರ್ವಾಣವನ್ನ ಸೂಚಿಸಲು. ಇಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು? ಅಶೋಕನು ಸಾರನಾಥನ ಸಿಂಹಸ್ತಂಭವನ್ನ ಯಾವ ಐತಿಹಾಸಿಕ ಘಟನೆಯ ನೆನಪಿಗಾಗಿ ನಿರ್ಮಿಸಿದನು ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆಯ್ಕೆ ಸಿ ಸರಿಯಾದಂತಹ ಉತ್ತರ ಆಗಿರುತ್ತೆ. ಬುದ್ಧನು ತನ್ನ ಜ್ಞಾನೋದಯದ ನಂತರ ಮೊದಲ ಬೋಧನೆ ಅಂದ್ರೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರಿತೀವಲ್ವಾ, ಮೊದಲ ಒಂದು ಧರ್ಮ ಬೋಧನೆಯನ್ನ ಏನಂತ ಕರಿತೀವಿ? ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರಿತೀವಲ್ಲ, ಆ ನೀಡಿದಂತಹ ಸ್ಥಳವನ್ನ ಗುರುತಿಸೋದಕ್ಕೆ ಇಲ್ಲಿ ಸಾರನಾಥದ ಸಿಂಹಸ್ತಂಭವನ್ನ ಸ್ಥಾಪನೆ ಮಾಡ್ತಾರೆ. ವಿವರಣೆನೂ ಕೂಡ ಅದೇ ಇದೆ ನೋಡಿ. ಇಲ್ಲಿ ಗೌತಮ ಬುದ್ಧನು ಜ್ಞಾನೋದಯದ ನಂತರ ತನ್ನ 5 ಶಿಷ್ಯರಿಗೆ ಮೊದಲ ಧರ್ಮೋಪದೇಶ ನೀಡಿದ ಸಾರನಾಥದ ಮೃಗಧಾಮ ಅಂದ್ರೆ ಜಿಂಕೆ ವನವನ್ನ ಗುರುತಿಸೋದಕ್ಕೋಸ್ಕರ ಅಶೋಕನು ಈ ಸ್ತಂಭ ಒಂದು ಶಾಸನವನ್ನ ಸ್ಥಾಪನೆ ಮಾಡ್ತಾನೆ. ಓಕೆನಾ? ಇದಿಷ್ಟು 35ನೇ ಪ್ರಶ್ನೆ, ಈ ಸೆಷನ್ನ ಕೊನೆಯ ಪ್ರಶ್ನೆಯಾಗಿತ್ತು. ಇನ್ನು 15 ಪ್ರಶ್ನೆಗಳು ಉಳ್ಕೊಂಡಿದೆ. ನಾನು ಒಟ್ಟಿಗೆ ಹಾಕಬೇಕು ಅಂದ್ಕೊಂಡೆ, ಆದರೆ ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅಪ್ಲೋಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಒಂದು ಸೆಷನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯಮಾಡಿ ನನ್ನ ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಮುಂದಿನ ತರಗತಿಗೆ ಹೆಚ್ಚಿನ ಸ್ಫೂರ್ತಿಯನ್ನು ನೀಡುತ್ತೆ ಅಂತ ಹೇಳ್ತಾ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.